ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಖಾತೆ ತೆರೆದ ಹಿನ್ನೆಲೆ ತುಮಕೂರಿನಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್, ಬಿ ಸುರೇಶ್ ಗೌಡ ನೇತೃತ್ವದಲ್ಲಿ ಟೌನ್ ಹಾಲ್ ವೃತ್ತದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಬಿಜೆಪಿಗೆ ಜೈಕಾರ ಕೂಗಿದ್ದಾರೆ. ದೇಶದಲ್ಲಿ ಐತಿಹಾಸಿಕ ದಿನ ಅಂತ ನಾನು ಹೇಳಕ್ಕೆ ತಪ್ಪಾಗಲಾರದು. ಪಶ್ಚಿಮ ಬಂಗಾಳದಲ್ಲಿ ಆಗ್ತಿದ್ದಂಥ ಹಿಂದೂಗಳ ಕಗ್ಗೊಲೆ ಆಗಿರ್ಬೋದು, ಹಿಂದೂಗಳಿಗೆ ಮಾರಣಾಂತಿಕ ಹೊಡೆತಗಳಾಗಿರ್ಬೋದು, ಹಿಂದೂಗಳಿಗೆ ಕೊಟ್ಟಂಥ ಕಷ್ಟಗಳಾಗಿರ್ಬೋದು, ಅದು ನಮ್ಮ ದೇಶದಲ್ಲಿತ್ತ ಪಶ್ಚಿಮ ಬಂಗಾಳ ನಮ್ಮ ಯಾವುದೊಂದು ಸ್ಟೇಟು ನಮ್ಮ ದೇಶದಲ್ಲಿತ್ತ ಅನ್ನೋ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಆ ಒಂದು ನಿರ್ಮಾಣವಾಗಿದ್ದಂಥ ದೆಸೆಯಲ್ಲಿ ಇವತ್ತು ಮುಕ್ತವನ್ನು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಜಯಬೇರಿಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ತೆಗೆದುಕೊಂಡಿದೆ. ಸುಮಾರು 183ಕ್ಕೂ ಹೆಚ್ಚು ಅಂತರದಿಂದ ನಮ್ಮ ಅಧಿಕಾರಕ್ಕೆ ಬರುವ ಸನ್ನಿಹಿತದಲ್ಲಿದೆ. ಅಧಿಕಾರಕ್ಕೆ ಬಂದೇ ಬರುತ್ತೆ. ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಚೀಫ್ ಮಿನಿಸ್ಟರ್ ಸಹಿತ ಬರ್ತಾರೆ. ಇದಕ್ಕೆ ಶ್ರಮಿಸಿದಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೂ ಮತ್ತು ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರಿಗೂ ಮತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾದ ನಬೀಜಿ ಅವರಿಗೂ ಮತ್ತು ಅಸಂಖ್ಯಾತ ಕಾರ್ಯಕರ್ತರ ಒಂದು ಏನು ಪ್ರತಿಫಲ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ 3 ರಾಜ್ಯಗಳಲ್ಲಿ ಬಹುಮತಗಳನ್ನು ಗಳಿಸಿದೆ. ಅದೇ ರೀತಿ ಅಸ್ಸಾಂನಲ್ಲೂ ಕೂಡ ಜಯಬೇರಿಯನ್ನು ಗಳಿಸಿದೆ ಮತ್ತು ಪಾಂಡಿಚೇರಿಯಲ್ಲೂ ಕೂಡ ಜಯಬೇರಿಯನ್ನು ಗಳಿಸಿದೆ. ಹಾಗೂ ಕೇರಳದಲ್ಲೂ ಕೂಡ ನಮ್ಮ ಖಾತೆಯನ್ನು ಓಪನ್ ಮಾಡಿದೆ. 5ಕ್ಕೂ ಹೆಚ್ಚು ಬಿಜೆಪಿ ಶಾಸಕರು ಬಂದಿದ್ದಾರೆ. ಮತ್ತು ತಮಿಳುನಾಡಲ್ಲೂ ಕೂಡ 22ಕ್ಕೂ ಹೆಚ್ಚು ಶಾಸಕರು ಬಂದಿದ್ದಾರೆ. ಇದು ಒಂದು ಸಂತಸದ ದಿನ, ಐತಿಹಾಸಿಕ ದಿನ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಮತದಾರ ಪ್ರಭುಗಳಿಗೂ ಕೂಡ ಅಭಿನಂದಿಸ್ತೀನಿ. ನಮ್ಮ ಕಾರ್ಯಕರ್ತರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು.